ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಡಿ ಚಿನ್ನು ಲೈಫ್ ಸ್ಟೈಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮಗೆ ಇಲ್ಲಿ ಒಂದು ಸ್ಯಾರಿ ಕುಚ್ಚನ್ನ ಯಾವ ರೀತಿ ಸಿಂಪಲ್ಲಾಗಿ ಸಮೋಸೋ ಡಿಸೈನ್ನ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ ನಾನು ಇಲ್ಲಿ ಸ್ಮಾಲ್ ಬೀಡ್ ವಿತ್ 9 ನಂಬರ್ ಇರುವಂತಹ ನೀಡಲ್ನ ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ, ಇದು ಸಮೋಸ ಡಿಸೈನ್ ಅಂತ ನಾನು ಹೆಸರಿಟ್ಟಿದ್ದೀನಿ ಫ್ರೆಂಡ್ಸ್. ಇದು ಸಮೋಸ ಥರನೇ ಕಾಣುತ್ತೆ. ನೀವು ನೋಡಿದ ತಕ್ಷಣ ಕರೆಕ್ಟ್ ಇದು ಸಮೋಸ ಡಿಸೈನ್ ಅಂತಲೇ ಹೇಳ್ತೀರಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಬೇಕಾದರೆ ನೀವು ಒಂದು ಬೀಡ್ ಒಂದು ಕುಚ್ಚನ್ನು ಕಟ್ಕೋಬೋದು. ನಾನಿಲ್ಲಿ ಬರೀ ಕುಚ್ಚು ಕಟ್ತೇನೆ, ಬರೀ ಬೀಡ್ಸ್ನ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ, ಇಲ್ಲಿ 9 ನಂಬರ್ ಇರೋಂತಹ ನೀಡಲ್ಗೆ ನಾನು ಒಂದು ಸ್ಮಾಲ್ ಬೀಡನ್ನು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಅಂದರೆ ಅಲ್ಲೇ ಆಲ್ರೆಡಿ ಇಟ್ಕೊಂಡಿದ್ದೀನಿ, ತೋರಿಸ್ತಿದ್ದೀನಲ್ಲ, ಈ ರೀತಿಯಾಗಿ ಏರಿಸ್ಕೊಂಡು ನಂತರ 6 ಎಳೆ ದಾರನ ನಾನು ಆಲ್ರೆಡಿ ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್. ಆಲ್ರೆಡಿ ಹಾಕಿದ್ದೀನಿ. ಇವಾಗ ನಾವು ಬೇಸಿಕ್ಕಿಂದ ಯಾವ ರೀತಿ ಹಾಕ್ಬೋದು ಅನ್ನೋದನ್ನು ನಾನು ಇಲ್ಲಿ ನಿಮಗೆ ತೋರಿಸ್ತಿದ್ದೀನಿ. ಫಸ್ಟು ಸ್ಯಾರಿಗೆ ಲಾಕ್ ಮಾಡಿಕೊಂಡು ಈ ರೀತಿಯಾಗಿ ನಾವು ಬೀಡ್ಸ್ ಹಾಕಿ ನಂತರ ಬೀಡ್ಸ್ನ ದಾರದೊಳಗೆ ಸೇರಿಸ್ಕೊಂಡು ನಂತರ ಸೂಜಿ ಮೇಲೆ ದಾರ ತೆಗೆದುಕೊಂಡು ಅದು ಎಲ್ಲಿಗೆ ಬರುತ್ತೆ ಸ್ಯಾರಿಗೆ ಅನ್ನೋದನ್ನು ನೋಡಿಕೊಂಡು ಅಲ್ಲಿಗೆ ಒಂದು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನಂತರ ಲಾಕ್ ಆದಮೇಲೆ 2 ಚೈನ್ ಹಾಕ್ಕೊಂಡು 2 ಚೈನ್ ಸಮೇತವಾಗಿ ಸೂಜಿ ಮೇಲೆ ಒಂದು ದಾರ ತೆಗೆದುಕೊಂಡು ಬೀಡ್ಸ್ ಇದೆಯಲ್ಲ, ಆ ಬ್ಯಾಕ್ ಸೈಡ್ ಹೋಗಿಬಿಟ್ಟು ನಾವು ಥ್ರೆಡ್ನ ತೆಗೆದುಕೊಂಡು ಬರಬೇಕು. ಬಟ್ ಇಲ್ಲಿ ಯಾವುದನ್ನು ಲಾಕ್ ಮಾಡಬಾರ್ದು ಫ್ರೆಂಡ್ಸ್. ಜಸ್ಟ್ 5, 6 ನಿಮ್ಗೆ ಎಷ್ಟು ಬೇಕೋ ಅಷ್ಟು ದಾರಾನ ನಾವಿಲ್ಲಿ ಹಾಗೆ ಸೆಕ್ಯೂರ್ ಮಾಡಿ ಇಟ್ಕೋಬೇಕು ನೀಟಾಗಿ. ಸ್ವಲ್ಪ 1, 2 ಹಾಕೋ ತನಕ ಸ್ವಲ್ಪ ಸಮಸ್ಯೆ ಅನಿಸುತ್ತೆ ಫ್ರೆಂಡ್ಸ್, ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಒಂದು 5, 6 ಆದಮೇಲೆ ನೋಡ್ತಿದ್ದೀವಲ್ಲ, ಅಷ್ಟನ್ನು ಒಂದೇ ದಾರದಲ್ಲಿ ನಾವಿಲ್ಲಿ ಲಾಕ್ ಮಾಡ್ಕೊಳ್ತಿದ್ದೀವಿ. ನಂತರ ಮತ್ತೊಂದು ಲಾಕ್ನ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಅಂದರೆ ಒಂದೇ ಸರಿ ದಾರನ ತೆಗೆದುಕೊಂಡು ಬರ್ತೀವಿ. ನಂತರ ಲಾಕ್ ಮಾಡಿ ನಂತರ ಮತ್ತೆ 6 ಎಳೆ ದಾರಕ್ಕೆ ನಾನು ಇಲ್ಲಿ ಬೀಡನ್ನ ತೆಗೆದುಕೊಂಡು ಸೂಜಿಯಿಂದ ಬೀಡನ್ನ ಏರಿಸ್ಕೊಂಡು ನಂತರ ಸೂಜಿ ಮೇಲೆ ದಾರ ತೆಗೆದುಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ವಲ್ಪ ಸ್ಪೇಸ್ ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಲಾಕ್ನ ತೆಗೆದುಕೊಂಡು ಇಲ್ಲಿ ಎರಡರಲ್ಲೊಂದು ಮಾಡ್ತಾಯಿದ್ದೀನಿ. ನಂತರ 2 ಚೈನ್ನ ಹಾಕ್ತಾಯಿದ್ದೀನಿ. ನಂತರ ಸೂಜಿ ಮೇಲೆ ದಾರ ತೆಗೆದುಕೊಂಡು ಬೀಡ್ಸ್ ಹಾಕಿದ್ದೀವಲ್ಲ, ಅಲ್ಲಿ ಸ್ಪೇಸ್ ಇರುತ್ತೆ, ಅಲ್ಲೋಗಿ ಬ್ಯಾಕ್ ಸೈಡ್ ಇಲ್ಲಿ ಕೈಯಿಂದ ಬಿಗಿ ಇಟ್ಕೊಂಡು ಮತ್ತೆ ಸೂಜಿ ಮೇಲೆ ದಾರ ಬ್ಯಾಕ್ ಸೈಡ್, ಸೂಜಿ ಮೇಲೆ ದಾರ ಬ್ಯಾಕ್ ಸೈಡ್. 3 ಚೈನ್ ಆಯಿತು, 4 ಚೈನ್ ಆಯಿತು, 5 ಚೈನ್ ಆಯಿತು. ಚೈನ್ಸ್ ಎಲ್ಲ ಇದು ಜಸ್ಟ್ ನಾವು ಥ್ರೆಡ್ನ ಹೋಗಿ ತೆಗೆದುಕೊಂಡು ಬಂದು ಎಲ್ಲನೂ ನೀಟಾಗಿ ಸ್ಟೋರ್ ಮಾಡ್ಕೋಬೇಕು ಫ್ರೆಂಡ್ಸ್. ನಂತರ ಸೂಜಿ ಮೇಲೆ ದಾರ ತೆಗೆದುಕೊಂಡು ಅಷ್ಟನ್ನು ಒಂದರಲ್ಲೇ ಹೇಳ್ಕೊಂಡು ಲಾಕ್ ಮಾಡ್ಕೋಬೇಕು. ಆಮೇಲೆ ಮತ್ತೆ ಸೂಜಿ ಮೇಲೊಂದು ಲಾಕ್ ಮಾಡ್ಕೋಬೇಕು, ಅಂದರೆ ಅಷ್ಟಕ್ಕೂ ಒಂದು ಲಾಕ್ ಇರಲಿ ಅಂತ. ತಿರ್ಗಾ ಮತ್ತೆ ನಾವು ಬೀಡ್ಸ್ನ ಸೆಕ್ಯೂರ್ ಮಾಡ್ಕೋಬೇಕು. ಇದೇ ರೀತಿಯಾಗಿ ನಾವು ಸ್ಯಾರಿ ಫುಲ್ ಮತ್ತು ಸೂಜಿ ಮೇಲೆ ದಾರ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಯಾರಿಗೆ ಲಾಕ್, ತಿರ್ಗಾ ಎರಡರಲ್ಲೊಂದು ಫ್ರೆಂಡ್ಸ್. ಇದೇ ರೀತಿಯಾಗಿ ನಾನು 2 ಚೈನ್, ಇದೇ ರೀತಿ ಸ್ಯಾರಿ ಫುಲ್. ಅಂದರೆ ಇಲ್ಲಿ ನಾವು ಪಟ್ಪಟ್ಟಿಗೂ ಚೈನ್ ಹಾಕ್ತಾ ಹೋಗ್ತಿದ್ವಿ, ಬಟ್ ಇಲ್ಲಿ ಪಟ್ಪಟ್ಟಿಗೂ ಹಾಕೋಗಿಲ್ಲ. 5 ದಾರನೂ ತೆಗೆದುಕೊಂಡು ನಾವು ಸೂಜಿ ಮೇಲೇ ಸ್ಟೋರ್ ಮಾಡಿಕೊಂಡು ಆಮೇಲೆ ನಾವು ಒಂದೇ ಸರಿಗೆ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಲಾಸ್ಟಲ್ಲಿ ಲುಕ್ಕು ಯಾವ ರೀತಿ ಕಾಣ್ತಾ ಇದೆ ಅಂತ ನಾನು ನಿಮಗೆ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ, ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ಬರುತ್ತೆ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಇದ್ರ ಮೇಲೂ ನಾವು ಆರ್ಚ್ ಬೇಕು ಅಂದರೆ ನಾವು ಆರ್ಚನ್ನು ಸಹಿತ ಹಾಕೋಬೋದು ಫ್ರೆಂಡ್ಸ್. ಆ ವಿಡಿಯೋ ಬೇಕು ಅಂದರೆ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಆರ್ಚ್ ವಿಡಿಯೋ ಅಂತ ಕಮೆಂಟ್ ಮಾಡಿ. ಇದರಲ್ಲಿ ನಾನು ನಿಜವಾಗ್ಲೂ ನಿಮಗೆ ಇದನ್ನು ತೋರಿಸ್ಕೊಡ್ತೀನಿ. ನಿಮಗೆ ಈ ಡಿಸೈನ್ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.